ಬರದ ನಡುವೆ ಆಶ್ರಯವಾದ ಸೇವಾಶ್ರಮ, ಸಾವಿರಾರು ರಾಸುಗಳಿಗೆ ನಿತ್ಯ ಮೇವು ವಿತರಣೆ. ತೀವ್ರ ಬರ ಪರಿಸ್ಥಿತಿಯಿಂದ ಸಂಕಷ್ಟದಲ್ಲಿರುವ ರೈತರು ಹಾಗೂ ಅವರ ರಾಸುಗಳಿಗೆ ನೆರವಾಗಲು ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮ ಮಹತ್ವದ ಕಾರ್ಯಕ್ಕೆ ಮುಂದಾಗಿದೆ. ಪಾವಗಡ ಪಟ್ಟಣದ ಸೇರಿದಂತೆ ಚಳ್ಳಕೆರೆ, ಮೊಳಕಾಲ್ಮೂರು, ಕೂಡ್ಲಗಿ ಭಾಗಗಳಲ್ಲಿ ನಿತ್ಯ ಸಾವಿರಾರು ರಾಸುಗಳಿಗೆ ಮೇವು ವಿತರಣೆ ಮಾಡಲಾಗುತ್ತಿದೆ. ಈ ಭಾಗಗಳಲ್ಲಿ ಸಮರ್ಪಕ ಮಳೆಯ ಕೊರತೆಯಿಂದ ಮೇವು ಲಭ್ಯತೆ ತೀವ್ರವಾಗಿ ಕಡಿಮೆಯಾಗಿದ್ದು ರೈತರ ರಾಸುಗಳ ಜೀವಕ್ಕೆ ಅಪಾಯ ಉಂಟಾಗಿತ್ತು. ಇಂತಹ ಸಂಕಷ್ಟದ ಸಮಯದಲ್ಲಿ ಆಶ್ರಮದ ಅಧ್ಯಕ್ಷರಾದ ಜಪಾನಂದ ಸ್ವಾಮೀಜಿಯವರು ಮಾನವೀಯ ಕಳವಳಿಯಿಂದ ಮೇವು ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಬರೀ ಮೇವನ್ನು ವಿತರಿಸದೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಹಸುಗಳಿಗೆ ಬೂಸಾವನ್ನು ಸಹ ನೀಡಿದ್ದಾರೆ. ಪ್ರತಿದಿನ ನೂರಾರು ರೈತರು ದೂರದೂರಿನಿಂದ ಆಗಮಿಸಿ ತಮ್ಮ ರಾಸುಗಳಿಗೆ ಮೇವು ಪಡೆಯುತ್ತಿದ್ದಾರೆ. ವಾಹನಗಳು ಹಾಗೂ ಎತ್ತಿನ ಬಂಡಿಗಳ ಮೂಲಕ ಹುಲ್ಲನ್ನು ಸಾಗಿಸಿಕೊಂಡು ಹೋಗುತ್ತಿರುವ ದೃಶ್ಯಗಳು ಗಮನ ಸೆಳೆಯುತ್ತಿವೆ. ಮೇವು ಪಡೆಯಲು ಬರುವ ರೈತರಿಗೆ ಆಶ್ರಮದ ವತಿಯಿಂದ ಮಧ್ಯಾಹ್ನದ ಊಟ ಮತ್ತು ಮಜ್ಜಿಗೆ ವ್ಯವಸ್ಥೆಯೂ ಸಹ ಇಲ್ಲಿ ಮಾಡಲಾಗಿದೆ. ಸೋಮವಾರ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ 10ಕ್ಕೂ ಹೆಚ್ಚು ಲೋಡ್ ಮೇವು ವಿತರಣೆ ನಡೆದಿದ್ದು, ಬರದ ತೀವ್ರತೆಯನ್ನು ತೋರಿಸುವಂತೆ ರೈತರು ಸಾಲಿನಲ್ಲಿ ನಿಂತಿರುವುದು ಕಾಣಿಸಿತು. ಸರ್ಕಾರ ಮಾಡಬೇಕಾದ ಕಾರ್ಯವನ್ನು ಆಶ್ರಮ ಕೈಗೆತ್ತಿಕೊಂಡಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಸ್ವಾಮೀಜಿಯವರ ಸೇವೆ ಇದೇ ರೀತಿ ಮುಂದುವರಿಯಲಿ ಎಂದು ರೈತರು ಆಶಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಜಪಾನಂದ ಸ್ವಾಮೀಜಿ ಹಾಗೂ ರೈತ ಮಹಿಳೆಯರು ಪ್ರತಿಕ್ರಿಯಿಸಿದ್ದಾರೆ. ನಮಸ್ಕಾರ. ಜನವರಿ ಕೊನೆಯ ವಾರದಿಂದ ಆರಂಭ ಆಗಿತ್ತು ಈ ಭಯಂಕರವಾದ ಬಿಸಿಲಿನಲ್ಲಿ. ಪ್ರತಿ ವರ್ಷದಂತೆ ಕಳೆದ 35 ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ವರ್ಷ ವಿಚಿತ್ರವಾದ ಬಿಸಿಲು. ಎಲ್ಲ ಕಡೆ ನೀವು ಪೇಪರಲ್ಲೂ ನೋಡಿರ್ಬೋದು, ಟಿ ವಿನಲ್ಲೂ ಕೇಳಿರ್ಬೋದು, ಭಯಾನಕವಾದ ಬಿಸಿಲು. ನಾನು ನಿನ್ನೆ ವಿಜಯನಗರ, ಕೂಡ್ಲಿಗಿ, ಬಳ್ಳಾರಿ, ಚಿತ್ರದುರ್ಗ ಆ ಜಿಲ್ಲೆಗಳಲ್ಲಿ ಹೋಗಿ ಬಂದಿದ್ದೀನಿ. ನಿನ್ನೆ ಸುಮಾರು ಅದಲ್ಲದೆ ದೂರ ದೂರ ಹಳ್ಳಿಗಳಿಗೆ, ಒಡ್ರೇವು ಅಂತ ಒಂದು ಹಳ್ಳಿ ಇದೆ, ಒಡ್ರೇವು, ಮತ್ತು ಇದು ನಮ್ಮ ಭೂಪೂರು ತಾಂಡ, ಬಿಕೆಹಳ್ಳಿ, ಹೀಗೆ ಬೇರೆ ಬೇರೆ ಕಡೆ ಈ ಗುಂಪಿನಲ್ಲಿವೆ ಹಸುಗಳು. 80, 60, 40 ಹಸುಗಳು. ಆ ಹಸುಗಳಿಗೆ ಅಲ್ಲಿಗೆ ಮೇವು ಕಳಿಸ್ತಾ ಇದ್ದೀವಿ. ಸ್ವಾಮೀಜಿಯವರು ಹುಲ್ಲು 2 ವರ್ಷ ನಾನು ಬರ್ತಾ ಇರೋದು, ಹುಲ್ಲೆಲ್ಲ ಕೊಡ್ತಾರೆ. ಆ ಹುಲ್ಲು ಎತ್ಕೊಂಡು ಹೋಗೋವ್ರಿಗೆ ಇದೆಲ್ಲ ಸೌಕರ್ಯ ಮಾಡ್ತಾರೆ. ತುಂಬ ಸ್ವಾಮಿ ಈ ಥರ ಮಾಡ್ತಾ ಇರೋದು ತುಂಬ ಒಳ್ಳೆಯದು. ದೇವರು ಆ ಸ್ವಾಮಿ ಅವ್ರಿಗೆ ಸಾವಿರಾರು ವರ್ಷ ಆಯುಷ್ಯು ಆರೋಗ್ಯ ಕೊಡಲಿ ಅಂತ. ಎಲ್ಲಿ ಗೌರ್ಮೆಂಟ್ ಅನ್ನೋದು ವೇಸ್ಟ್ ಆಗಿಬಿಟ್ಟಿದೆ. ಮೂಗು ಪ್ರಾಣಿಗಳಿಗೆ ಹುಲ್ಲಿಲ್ಲದೆ, ನೀರಿಲ್ಲದೆ, ಈ ಬಿಸಿಲಿಗೆ ದನ ಕರುಗಳಿಗೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾವೆ ನೋಡೋವ್ರಿಗೆ ಗೊತ್ತಾಗುತ್ತೆ. ಅದು ಹೇಳೋಕ್ಕಾಗಲ್ಲ. ಈ ಸ್ವಾಮಿ ಅದೆಲ್ಲ ಅನುಭವಿಸಿ ನೋಡಿ ಇದೆಲ್ಲ ಸೌಕರ್ಯ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದು ಸ್ವಾಮಿ. ಹುಲ್ಲು ಕೊಡ್ತಾರೆ, ಮತ್ತು ಹಸುಗಳು ಹುಲ್ಲು ಕೊಡ್ತಾರೆ, ಮನುಷ್ಯರು ಜ್ಯೂಸ್ ಅಂತ ಅವರು ಹುಲ್ಲು ಕೊಡ್ತಾರೆ. ಅವರು ಮಾಡಿದಷ್ಟು ಒಳ್ಳೆ ಕೆಲಸ ನಮಗೆ ಗೊತ್ತಂಗೆ ಯಾರು ಮಾಡ್ತಾರೆ. ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ನೋಡ್ತಾ ಇರೋದು. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ಅವರು.